ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ಬನ್ 13 NMR, ಸೊ 13C NMR ಅಂತ ಏನಿದೆ ನೋಡ್ರಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಏನಾಗಿತ್ತು ಅಂದರೆ, ನಾನು ನಿಮಗೆ ಎರಡು ಕಂಡೀಷನ್ಸ್ಗಳನ್ನು ಹೇಳಿದ್ದೆ. ಅಂದರೆ ಯಾವ ಪರ್ಟಿಕ್ಯುಲರ್ ಕಂಡೀಷನ್ ಒಳಗಡೆ ಒಂದು ಪರ್ಟಿಕ್ಯುಲರ್ ಐಟಮ್ NMR ಆ್ಯಕ್ಟಿವ್ ಇರ್ತೈತಿ ಅಂತಂದ್ರೆ, ರೈಟ್ ನೋಡಿರಿ. NMR ಆ್ಯಕ್ಟಿವ್ ಇರಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಮೀನ್ಸ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂದರೆ ಮ್ಯಾಗ್ನೆಟಿಕ್ ಅಂದರೆ ಸ್ಪಿನ್ ಕ್ವಾಂಟಮ್ ನಂಬರ್, ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್ ಎಷ್ಟಿರ್ಬೇಕು ಹೇಳ್ರಿ? ಅದು ಒಂದು ಹಾಫ್ ಇಂಟಿಜರ್ ಇರಬೇಕು, ಇಲ್ಲಾಂದ್ರೆ ಸೊ ಅದು ಫುಲ್ ಇಂಟಿಜರ್ ವ್ಯಾಲ್ಯೂ ಆಗಿರ್ಬೇಕಂತಂದು, ರೈಟ್. ಸೊ ಈಗ ಹಾಫ್ ಇಂಟಿಜರ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳ್ರಿ? ಹೈಡ್ರೋಜನ್ NMR, ರೈಟ್. ಸೊ ಪ್ರೋಟಾನ್ NMR ಏನಿದೆ ನೋಡ್ರಿ, ಅದ್ರದ್ದು ಐ ವ್ಯಾಲ್ಯೂ ಏನಾಗಿರ್ತೈತೆ ಹೇಳ್ರಿ? ಅದು ಹಾಫ್ ಆಗಿರುತ್ತೆ. ಅದೇ ನಾನು ಕಾರ್ಬನ್ ಮೀನ್ಸ್ 12C ತೊಗೊಂಡೆ ಅಂತ ಅಂದ್ಕೊಳ್ರಿ. ಕಾರ್ಬನ್ 12 ತೊಗೊಂಡೆ ಅಂತ ಅಂದ್ಕೊಳ್ರಿ, ಐ ವ್ಯಾಲ್ಯೂ 0 ಆಗುತ್ತೆ ರೀ ಅದು. ಅದೇ ನಾನು 13 ಕಾರ್ಬನ್ ತೊಗೊಂಡೆ ಅಂತ ಅಂದ್ಕೊಳ್ರಿ, 13 ಕಾರ್ಬನ್ 6 ತೊಗೊಂಡೆ ಅಂತ ಅಂದ್ಕೊಳ್ರಿ, ಐ ವ್ಯಾಲ್ಯೂ ಏನಾಗಿರ್ತೈತೆ ಹೇಳ್ರಿ? ಅದು 1 ಆಗಿರುತ್ತೆ ಅಂತಂದು. ಸೊ ಅದಕ್ಕೋಸ್ಕರ ಐ ವ್ಯಾಲ್ಯೂ 1 ಇದ್ರೂ ಸಹಿತ ಈ ಪ್ರೋಟಾನ್ ಅಂದರೆ ಮೀನ್ಸ್ ಕಾರ್ಬನ್ 13 NMR ಸಹಿತ ನಾವು ತೆಗಿಬೋದು, ರೈಟ್. ಸೊ ಇಷ್ಟಂದ್ರಿಗೆ ನಮಗೆ ಗೊತ್ತಾಯ್ತು ಏನಂದ್ರೆ ಕಾರ್ಬನ್ 13 NMR ನಾವು ತೆಗಿಬೋದು ಅಂತಂದು, ರೈಟ್. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತೈತಿ, ಅದು ಏನಂತ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನಾವು ಪ್ರೋಟಾನ್ ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ನಾರ್ಮಲ್ ಹೈಡ್ರೋಜನ್ ತೊಗೊಂಡ್ವಿ ಅಂತ ಅಂದ್ಕೊಳ್ರಿ. ಸೊ ಈ 1H NMR ಮೀನ್ಸ್ NMR ಆ್ಯಕ್ಟಿವ್ ಆಗಿರ್ತೈತೆ ರೀ. ಅಂದರೆ 1H ನ್ಯೂಕ್ಲಿಯಸ್ಸು NMR ಆ್ಯಕ್ಟಿವ್ ಇರ್ತೈತಿ. ಅದೇ ನಾನು CH4 ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಈ CH4 ಮಾಲಿಕ್ಯೂಲ್ನಲ್ಲಿ ಜಸ್ಟ್ ಒಂದೇ ಒಂದು ಕಾರ್ಬನ್ ಇದೆ. ಸೊ ಒಂದು ಕಾರ್ಬನ್ ಇತ್ತು ಅಂತ ಅಂದ್ಕೊಳ್ರಿ. ಈ ಒಂದು ಕಾರ್ಬನ್ ಅದು 12C ಕಾರ್ಬನ್ ಆಗಿರ್ತೈತೆ ರೀ, 12C ಕಾರ್ಬನ್ ಆಗಿರ್ತೈತಿ. ಇದು NMR ಇನ್ಆ್ಯಕ್ಟಿವ್ ಆಗಿರ್ತೈತಿ. ಬಟ್ ಈಗ ನನ್ನ ಹತ್ರ 100 ಗ್ರಾಮ್ ಆಫ್ CH4 ಇದೆ ಅಂತ ಅಂದ್ಕೊಳ್ರಿ. ಇದರಲ್ಲಿ 1.1 ಗ್ರಾಮ್ 13 ಕಾರ್ಬನ್ ಇರ್ತೈತೆ ರೀ ಅದು. ಸೊ ಬಿಕಾಸ್ ಆಫ್ ದಿಸ್ 1.1 ಗ್ರಾಮ್ ಆಫ್ ಕಾರ್ಬನ್, ಸೊ ದೇರ್ ವಿ ಗೋಯಿಂಗ್ ಟು ಗೆಟ್ ಮೀನ್ಸ್ 13C NMR ಅಂತಂದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಯಾವ ರೂಲ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಅಂದರೆ ಯಾವ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನಾವು ಪ್ರೋಟಾನ್ NMRನ ಕಲಿತಾ ಇದ್ವಲ್ರಿ, ಅದೇ ಥರ ನಮಗಿಲ್ಲಿ ಕಾರ್ಬನ್ 13ಗೂ ಸಹಿತ NMR ಬರುತ್ತೆ. ಬಟ್ ಇಲ್ಲಿ ಸ್ಪಿನ್ ಸ್ಪ್ಲಿಟ್ಟಿಂಗ್ ಆಗೋದಿಲ್ಲ, ನೆಕ್ಸ್ಟ್ ಸ್ಪಿನ್ ಕಪ್ಲಿಂಗು ಸಹಿತ ಆಗೋದಿಲ್ಲ ರೀ. ಜಸ್ಟ್ ನಾವು ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಎಷ್ಟು ಕಾರ್ಬನ್ಸ್ಗಳಿದಾವು ಅನ್ನೋ ಒಂದು ಇನ್ಫಾರ್ಮೇಷನ್ ನಮಗೆ ಮೀನ್ಸ್ ಕಾರ್ಬನ್ 13ನಲ್ಲಿ NMRನಲ್ಲಿ ಸಿಗುತ್ತೆ ಅಂತಂದ್ರೆ, ರೈಟ್. ಸೊ ಈಗ ನೋಡ್ರಿ, ಈಗ ಫಸ್ಟಿಗೆ ನಾನು ಯೂಸಸ್ ಹೇಳ್ತಾ ಇದ್ದೀನಿ. ಸೊ ಕಾರ್ಬನ್ 13 NMR ಸ್ಪೆಕ್ಟ್ರಾ ಈಸ್ ಯೂಸ್ಡ್ ಟು ಫೈಂಡ್ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಕಾರ್ಬನ್ಸ್ ಅಂತಂದ್ರೆ, ನಾವು ಯಾವ ಥರ ಸೊ ಮೀನ್ಸ್ ಪ್ರೋಟಾನ್ NMR ಒಳಗಡೆ ನಾನ್ ಈಕ್ವಲೆಂಟ್ ಪ್ರೋಟಾನ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಇದ್ವಲ್ಲ, ಅದೇ ಟೈಪ ನಾವು ಮೀನ್ಸ್ 13C NMRನಲ್ಲಿ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಕಾರ್ಬನ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎರಡನೇ ಯೂಸ್ ಏನು? ಟು ಐಡೆಂಟಿಫೈ ದಿ ಟೈಪ್ ಆಫ್ ಕಾರ್ಬನ್ ಐಟಮ್ ಅಂತಂದು. ಅದು ಮಿಥೈಲ್ ಇದೇನೋ, ಮಿಥೈಲಿನ್ ಇದೇನೋ, ಅಥವಾ ಕಾರ್ಬೋನಿಲ್ ಇದೇನೋ, ಅಥವಾ ಅರೋಮ್ಯಾಟಿಕ್ ಇದೇನೋ ಅನ್ನೋ ಇನ್ಫಾರ್ಮೇಷನ್ಸ್ಗಳನ್ನು ಸಹಿತ ನಾವು ಈ ಒಂದು 13C ಕಾರ್ಬನ್ NMR ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇಲ್ಲಿ ಒಂದು ಸ್ವಲ್ಪ ಬೇಸಿಕ್ ಇದೆ. So resonance frequency of 13C NMR is about 1/4 of frequency required to observe proton resonance ಅಂತಂದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮಗೆ ಈಗ 1H NMR ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ನನಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ರೀ, ರೈಟ್. ಅದೇ ನಾನು ಕಾರ್ಬನ್ 13 ನ್ಯೂಕ್ಲಿಯಸ್ದು NMR ನಾನು ತೆಗಿತಾ ಇದ್ದೆ ಅಂತ ಅಂದ್ಕೊಳ್ರಿ, ಅದಕ್ಕಿಂತ ಭಾಳ ಕಡಿಮೆ ಅಂದರೆ 1/4 ಬೇಕಾಗುತ್ತೆ ಅಂತ ಅರ್ಥ ರೀ. ನೋಡಿರಿ, ಇಲ್ಲೊಂದು ಇದೆ, ಇಲ್ಲೊಂದು ಟೈಪ್ ಇದೆ. ಅದೇನಂದ್ರೆ, ಸೊ ಈಗ ನನ್ನ ಹತ್ರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಈಗ ನಾನು ಒಂದು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ CH3 CH2 Cl ಅಂತಂದು. ಈಗ ನಾನು ಈ ಒಂದು ಕಂಪೌಂಡ್ನ ತೊಗೊಂಡ್ಬಿಟ್ಟು ನಾನು ಕಾರ್ಬನ್ 13 NMR ತೊಗೋಬೇಕು ಮೀನ್ಸ್ ನನಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಮಷಿನ್ ಒಳಗಡೆ ಹಾಕಿದೆ ಅಂತ ಅಂದ್ಕೊಳ್ರಿ, NMR ಮಷಿನ್ ಒಳಗಡೆ ಹಾಕಿದೆ ಅಂತ ಅಂದ್ಕೊಳ್ರಿ. ಅಲ್ಲಿ ನನಗೆ ಕಾರ್ಬನ್ 13 NMR ಬರುತ್ತೆ, ಜೊತೆಗೆ ಮೀನ್ಸ್ 1H NMR ಸಹಿತ ಬರ್ತೈತೆ ರೀ. ಬಟ್ ನಮಗೆ 1H NMR ಬೇಕಾಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ, ಆ 1H NMRನ ಡಿಕಪಲ್ ಮಾಡ್ಬೇಕು ರೀ, ಅದನ್ನ ರಿಮೂವ್ ಮಾಡಬೇಕು. ಆ ಥರ ರಿಮೂವ್ ಮಾಡಿದ್ವಿ ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೋಟಾನ್ ಡಿಕಪಲ್ಡ್ ಕಾರ್ಬನ್ 13 ಸ್ಪೆಕ್ಟ್ರಾ ಅಂತಂದ್ರೆ, ರೈಟ್. ವಿ ಗೆಟ್ ಪ್ರೋಟಾನ್ ಡಿಕಪಲ್ಡ್ ಸ್ಪೆಕ್ಟ್ರಾ ಬೈ ಯೂಸಿಂಗ್ ಡಿಕಪ್ಲರ್ ಅಂತಂದ್ರೆ. ನೋಡಿರಿ, ಡಿಕಪ್ಲರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರ್ತೈತಿ, ಅದೇನು ಮಾಡ್ತೈತೆ ಅಂದ್ರೆ ನಮಗೆ ಅದನ್ನ ಡಿಕಪಲ್ ಮಾಡಿ ಕೊಡ್ತೈತೆ ರೀ, ರೈಟ್. ಸೊ ಡಿಕಪ್ಲರ್, it gives a second tunable radio frequency generator. It causes a rapid upward and downward transition of 1H nuclei and cause the decoupling of spin-spin interactions ಅಂತಂದು. ಈಗ ನಾನು
ಮೀನ್ಸ್ ಪ್ರೋಟಾನ್ಗಳನ್ನು ನಾನು ಡಿಕಪಲ್ ಮಾಡಲಿಲ್ಲ ಅಂತ ಅಂದ್ಕೊಳ್ರಿ, ನನಗೆ ಕಾಂಪ್ಲೆಕ್ಸ್ ಆಗಿರೋಂಥ ಒಂದು ಸ್ಪೆಕ್ಟ್ರಾ ಬರ್ತೈತೆ ರೀ. ಸೊ ಅದ್ರ ಬದಲಿಗೆ ಇಲ್ಲಿ ಡಿಕಪ್ಲರ್ ಅಂತ ಇರ್ತೈತೆ ರೀ. ಆ ಡಿಕಪ್ಲರ್ ಏನು ಮಾಡ್ತೈತೆ ಅಂದ್ರೆ ರ್ಯಾಪಿಡ್ ಮೂವ್ಮೆಂಟ್ ಮಾಡ್ತೈತೆ ಅಪ್ವರ್ಡ್ ಡೌನ್ವರ್ಡ್ ಅಂತಂದು. ಸೊ ಅವಾಗ ಅದು ನಮಗೆ ಅದು ಸಿಗೋದಿಲ್ಲ ರೀ. ಸಿಗಲಿಲ್ಲ ಅಂತ ಅಂದ್ಕೊಳ್ರಿ ಡೈರೆಕ್ಟಾಗಿ ನಮಗೆ ಏನು ಸಿಗುತ್ತೆ, ಕಾರ್ಬನ್-13 ಸಿಗುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ದೇರ್ ವಿ ಗೋಯಿಂಗ್ ಟು ಗೆಟ್ ಸಪ್ರೇಟ್ ಸ್ಪೆಕ್ಟ್ರಾ ಅಂತಂದು, ರೈಟ್. ಅದಕ್ಕೆ ನಾವು ಪ್ರೋಟಾನ್ ಡಿಕಪಲ್ಡ್ ಕಾರ್ಬನ್-13 ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ concept. So here you can see this one. ನೋಡ್ರಿ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ನ್ಯೂಕ್ಲಿಯರ್ ಓವರ್ ಹೌಸರ್ ಎನ್ಹಾನ್ಸ್ಮೆಂಟ್ ಅಂತಂದು. ನ್ಯೂಕ್ಲಿಯರ್ ಓವರ್ ಹೌಸರ್ ಎನ್ಹಾನ್ಸ್ಮೆಂಟ್ ಅಂತಂದು ನೋಡ್ರಿ ಹಿಂಗಂದ್ರೆ ಏನಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನೋಡ್ರಿ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ನ್ಯೂಕ್ಲಿಯರ್ ಓವರ್ ಹೌಸರ್ ಎನ್ಹಾನ್ಸ್ಮೆಂಟ್ ಅಂತಂದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಾನು ಸೊ ಕಾರ್ಬನ್-13 ಮತ್ತು ಪ್ರೋಟಾನ್ ಎರಡನ್ನೂ ಸಹಿತ ಒಂದು NMR ಮಷಿನ್ ಒಳಗಡೆ ಹಾಕಿದೆ ಅಂತ ಅಂದ್ಕೊಳ್ರಿ, ಮತ್ತು ಡಿಕಪಲ್ ಮಾಡಲಿಲ್ಲ ಅಂತ ಅಂದ್ಕೊಳ್ರಿ. ಅವಾಗ ಅಲ್ಲೇನಾಗುತ್ತೆ ಅಂದ್ರೆ ಮೀನ್ಸ್ ಪ್ರೋಟಾನ್ ಇದ್ದಿದ್ದು ಕಾರ್ಬನ್ ಜೊತೆಗೆ ಇಂಟರ್ಮಿಕ್ಸ್ ಆಗುತ್ತೆ. ಆ ಥರ ಆಯ್ತು ಅಂತ ಅಂದ್ಕೊಂಡ್ರೆ ನಾವು ಸ್ಪೆಕ್ಟ್ರಾನು ಬರೋದಿಲ್ಲ, ಇನ್ ಕೇಸ್ ಬಂದ್ರೂ ಸಹಿತ ಅದನ್ನ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಪ್ರೋಟಾನ್ ಏನಿರ್ತದೆ ನೋಡ್ರಿ ಅದನ್ನ ಡಿಕಪಲ್ ಮಾಡ್ತೀನಿ. ನಾನು ಡಿಕಪಲ್ ಮಾಡಿದೆ ಅಂತ ಅಂದ್ಕೊಳ್ರಿ ಅವಾಗ ಕಾರ್ಬನ್ದ ರಿಸೋನೆನ್ಸ್ ಫ್ರೀಕ್ವೆನ್ಸೀಸ್ ಏನಿರ್ತವೆ ನೋಡ್ರಿ ಅವು ಎನ್ಹಾನ್ಸ್ ಆಗ್ತವೆ. ಇದಕ್ಕೆ ನಾವು ನ್ಯೂಕ್ಲಿಯರ್ ಓವರ್ ಹೌಸರ್ ಎನ್ಹಾನ್ಸ್ಮೆಂಟ್ ಅಂತ ಕರಿತೀವಿ, ರೈಟ್. ವೆನ್ ವಿ ಆಬ್ಟೈನ್ಡ್ ಎ ಪ್ರೋಟಾನ್ ಡಿಕಪಲ್ಡ್ ಕಾರ್ಬನ್-13 ಸ್ಪೆಕ್ಟ್ರಾ, the intensities of carbon resonance increases significantly than those observed in proton coupled spectra. The carbon atoms which are directly attached to hydrogen atoms are enhanced the most. This is known as carbon nuclear overhauser effect ಅಂತಂದು. ನೋಡ್ರಿ ಇಲ್ಲಿ ಹಂಗಂದ್ರೆ ಏನಂತ ನಾನು ನಿಮಗೆ ಹೇಳ್ತೀನಿ. ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ ಇಲ್ಲೊಂದು ಹೈಡ್ರೋಜನ್ ಇದೆ, ಅಂದರೆ ಇಲ್ಲೊಂದು ಕಾರ್ಬನ್ ಇದೆ ರೀ, ಇಲ್ಲೊಂದು ಕಾರ್ಬನ್ ಇದೆ ನೋಡ್ರಿ. ಈ ಒಂದು ಕಾರ್ಬನ್ ಇಲ್ಲಿ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ. ಸೊ ಹಾಗಿತ್ತಂದ್ರೆ ಇಲ್ಲಿ ಇದ್ರದ್ದು ಫ್ರೀಕ್ವೆನ್ಸಿ ಏನಿರ್ತೈತಲ್ಲ, ಸೊ ದಟ್ ಈಸ್ ಅಟ್ಯಾಚ್ಡ್ ಮೀನ್ಸ್ ದಟ್ ವಿಲ್ ಬಿಕೇಮ್ 31.1 ppm ಅಂತಂದು. ಇದ್ರದ್ದು ಫ್ರೀಕ್ವೆನ್ಸಿ ಏನಿದೆಯಲ್ಲ ಅದು ಅಂದರೆ ಇದ್ರದ್ದು ಕೆಮಿಕಲ್ ಶಿಫ್ಟ್ ಏನಿದೆಯಲ್ಲ ಅದು 36.2 ppm ಬರುತ್ತೆ ಅಂತಂದು, ರೈಟ್. ನೋಡ್ರಿ ಈಗ ಇದನ್ನ ಬಿಟ್ಟು ಸಹಿತ ಕೆಲವೊಂದು ಕಾನ್ಸೆಪ್ಟ್ಗಳಿದಾವೆ, ಅವನ್ನ ಈಗ ಹೇಳ್ತೀನಿ ನಾನು ನಿಮಗೆ. ಸೊ 2 ಡೈಮೆನ್ಷನಲ್ NMR ಅಂತಂದು, 2 ಡೈಮೆನ್ಷನಲ್ NMR ಅಂತಂದು. ನೋಡ್ರಿ ಇಲ್ಲೊಂದು ಸ್ಪೆಷಲ್ ಟೆಕ್ನಿಕ್ ಇದೆ, ಇದಕ್ಕೆ ನಾವು 2 ಡೈಮೆನ್ಷನಲ್ NMR ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು DPT ಅಂತ ಕರಿತೀವಿ, ಡಿಸ್ಟಾರ್ಷನ್ ಲೆಸ್ ಎನ್ಹಾನ್ಸ್ಮೆಂಟ್ ಬೈ ಪೋಲರೈಸೇಷನ್ ಟ್ರಾನ್ಸ್ಫರ್ ಅಂತಂದು. ಇದರಲ್ಲಿ 3 ಟೈಪ್ಸ್ ಇರ್ತವೆ. ನಾವು ಇಲ್ಲಿ ಬೇರೆ ಬೇರೆ ಒಂದು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಂದ್ರೆ ಏನಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲೇನಾಗುತ್ತೆ ಅಂದ್ರೆ DPT45 ಇದೆ ಅಂತ ಅಂದ್ಕೊಳ್ರಿ. ಅವಾಗೇನಾಗುತ್ತೆ ಅಂದ್ರೆ ಸೊ ಯಾವ್ಯಾವ ಕಾರ್ಬನ್ಸ್ಗಳು ಹೈಡ್ರೋಜನ್ಸ್ಗಳಿಗೆ ಅಟ್ಯಾಚ್ ಆಗಿರ್ತಾವಲ್ಲ ಅವೆಲ್ಲವೂ ಸಹಿತ ನಮಗೆ ಕಾಣಿಸ್ತವೆ ರೀ ಅವು. ಸೊ ಆಲ್ ದಿ ಕಾರ್ಬನ್ಸ್ ವಿಚ್ ಆರ್ ಅಟ್ಯಾಚ್ ಟು ಹೈಡ್ರೋಜನ್ ಆರ್ ಶೋನ್ ಅಂತಂದು. ಎಕ್ಸಾಂಪಲ್ ಈಗ CH3, CH2, CH2Cl ಇದೆ ಅಂತ ಅಂದ್ಕೊಳ್ರಿ. ಸೊ ಈ ಒಂದು ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಈಗ 13C ಸ್ಪೆಕ್ಟ್ರಾ ನಾನು ತೆಗೆದೆ ಅಂತ ಅಂದ್ಕೊಳ್ರಿ, ನನಗೆ ಟೋಟಲ್ ಆಗಿ 3 ಪೀಕ್ಸ್ಗಳು ಬರ್ತವೆ ರೀ, ರೈಟ್. 1 ಪೀಕ್, ಒಂದೇ ಲೈನ್, ಇಲ್ಲೊಂದು ಪೀಕ್. ನೋಡ್ರಿ ಇದು ಸೊ DPT45 ಆಗಿತ್ತು ಅಂತ ಅಂದ್ಕೊಳ್ರಿ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಟೋಟಲ್ಲು 3 ಡಿಫ್ರೆಂಟ್ ಕಾರ್ಬನ್ಸ್ಗಳು ಅದಾವೆ ಅಂತಂದು, ರೈಟ್. ಸೊ ಈಗ ನಾನು ಇದೇ ಒಂದು ಮಾಲಿಕ್ಯೂಲ್ಗೆ ನಾನು DPT90 ಮಾಡ್ತೇನೆ ರೀ, ರೈಟ್. ಸೊ 90 ಮಾಡಿದೆ ಅಂದ್ರೆ ಅವಾಗ ಏನಾಗುತ್ತೆ ಅಂತಂದು. ಸೊ DPT90 ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಆಲ್ ದಿ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ ಟು ಸಿಂಗಲ್ ಹೈಡ್ರೋಜನ್, ಅಂದರೆ ಆಲ್ ದಿ ಕಾರ್ಬನ್ಸ್ ವಿಚ್ ಆರ್ ಅಟ್ಯಾಚ್ ಟು ಸಿಂಗಲ್ ಕಾರ್ಬನ್ಸ್ ಆರ್ ಶೋನ್ ಅಂತಂದೆ. ಸೊ ಈಗ ನನ್ನ ಹತ್ರ ಏನು ಎಕ್ಸಾಂಪಲ್ ಇದೆಯಲ್ಲ CH3, CH2, CH2Cl ಅಂತಂದು. ಇದರಲ್ಲಿ ಯಾವುದೇ ಥರದ ಅಂದರೆ ಸಿಂಗಲ್ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿರುವಂಥ ಯಾವುದೂ ಕಾರ್ಬನ್ಸ್ಗಳಿಲ್ಲ. ಅದಕ್ಕೋಸ್ಕರ ನನಗೆ ಇಲ್ಲಿ DPT90 ಮಾಡಿದೆ ಅಂತ ಅಂದ್ಕೊಂಡ್ರೆ ನನಗೇನು ಸಿಗೋದಿಲ್ಲ ರೀ, ನನಗೆ ಏನು ಸ್ಪೆಕ್ಟ್ರಾ ಸಿಗೋದಿಲ್ಲ ಅಂತಂದು. ನೋಡ್ರಿ ಅದೇ ಟೈಪ್ ಇನ್ನೊಂದು ಟೆಕ್ನಿಕ್ ಇದೆ ರೀ ಅದು. ಸೊ DPT135 ಅಂತಂದು, ರೈಟ್. ಇಲ್ಲಿ 2 ಟೈಪ್ಸ್ ಇದೆ ರೀ, ಅಂದರೆ ಇಲ್ಲಿ 2 ಟೈಪ್ಸ್ ಪೀಕ್ಸ್ಗಳು ಬರ್ತವೆ. ಸೊ ಪಾಸಿಟಿವ್ ಪೀಕ್ ಬರುತ್ತೆ ಫಾರ್ ಕಾರ್ಬನ್ ಹ್ಯಾವಿಂಗ್ ಆಡ್ ನಂಬರ್ ಆಫ್
ಹೈಡ್ರೋಜನ್ ಐಟಮ್ಸ್ ಲೈಕ್ ಸೊ CH3 ಅಂತಂದ್ರೆ ರೈಟ್. ಆಡ್ ನಂಬರ್ ಇದ್ದಿದ್ದು ಮೇಲ್ಗಡೆ ಬರುತ್ತೆ. ನೆಕ್ಸ್ಟು ಈವನ್ ನಂಬರ್ ಇದ್ದಿದ್ದು ಕೆಳಗಡೆ ಬರ್ತದೆ. ಈಗ ಎಕ್ಸಾಂಪಲ್ ಇದನ್ನ ನೋಡಿದ್ರೆ ಅಂತ ಅಂದ್ಕೊಳ್ರಿ, ಇಲ್ಲಿ ಒಂದೇ ಒಂದು CH3 ಇದೆ, ಅಂದ್ರೆ ಕಾರ್ಬನ್ನ 3 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿರುವಂಥ ಒಂದೇ ಒಂದು ಕಾರ್ಬನ್ ಇದೆ, 2 ಹೈಡ್ರೋಜನ್ ಅಟ್ಯಾಚ್ ಆಗಿರುವಂಥ 2 ಕಾರ್ಬನ್ಸ್ಗಳದವ್ರಿ. ಸೊ ಅದಕ್ಕೋಸ್ಕರ ನಾನು ಸೊ ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ನಾವು DPT ಸೊ 135 ಮಾಡಿದ್ವಿ ಅಂತ ಅಂದ್ಕೊಳ್ರಿ, ನನಗೆ ಎರಡು ಪೀಕ್ ಕೆಳಗಡೆ ಬರ್ತವೆ, ಇನ್ನು ಒಂದು ಪೀಕ್ ಮೇಲ್ಗಡೆ ಬರುತ್ತೆ ಲೈಕ್ ದಿಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾರ್ಬನ್ 13 NMR ಅಂತಂದು. ಸೊ ಇದನ್ನು ಬಿಟ್ಟು ಇದ್ರ ಮೇಲ್ಗಡೆ ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡಿದ್ರಾಯಿತು.